ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ಕೂಸಿನ ಮನೆ ಎಂಬ ಶಿಶುಪಾಲನಾ ಕೇಂದ್ರಗಳನ್ನು ಪ್ರಾರಂಭಿಸಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಇದರಿಂದ ಅನುಕೂಲವಾಗಿದೆ. ಚಿಕ್ಕೋಡಿಯಲ್ಲಿ 27 ಕೂಸಿನ ಮನೆಗಳನ್ನು ಪ್ರಾರಂಭಿಸಿದ್ದು, ಕಾರ್ಮಿಕರು ತಮ್ಮ ಮಕ್ಕಳನ್ನು ಈ ಕೇಂದ್ರಗಳಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಲು ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಕಾವೇರಿ ಕಟ್ಟಿ, ಕೂಸಿನ ಮನೆಯಲ್ಲಿ ಉತ್ತಮ ಆಟ ಹಾಗೂ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ. ಇದರಿಂದ ಮಕ್ಕಳಿಗೂ ಅನುಕೂಲವಾಗಿದೆ ಎಂದರು. ನಮಗೆ ಭಾಳ ಹೆಲ್ಪ್ ಆಗತೈತ್ರಿ. ಕೂಸಿನ ಮನ್ಯಾಗೆಲ್ಲ ಬಿಟ್ಟು ಹೋಗ್ತೀವ್ರಿ. ನಾವು ಮನ್ಯಾಗ ಹೆಂಗೆ ನಮ್ಮ ಮಕ್ಕಳನ್ನ ನೋಡ್ಕೋತೀವಿ ಹಂಗೆ ಕೂಸಿನ ಮನೆ ಅವ್ರು ನೋಡ್ಕೋತಾರ್ರಿ. ಈಗ ತಿನ್ನಾಕ ಆಹಾರ ಕೊಡ್ತಾರ್ರಿ, ಶೇಂಗಾ ಚಕ್ಕಿ ಕೊಡ್ತಾರ್ರಿ, ಎಲ್ಲ ಕೊಡ್ತಾರ್ರಿ. ನಮ್ಮ ಕೂಸುಗಳಿಗೆ ಚಲೋ ನೋಡ್ಕೋತಾರ್ರಿ. ನಮ್ಮ ಕೂಸುಗಳನ್ನ ತೊಟ್ಲ ಅದಾವ್ರಿ, ತೊಟ್ಲದಾಗೂ ಹಾಕ್ತಾರ್ರಿ. ಎಲ್ಲ ಸೌಕರ್ಯ ಕೊಟ್ಟಾರ್ರಿ ಗೌರ್ಮೆಂಟ್ದಿಂದ ರೀ. ನಮಗೆ ಇದರಿಂದ ಭಾಳ ಅನುಕೂಲ ಆಗೈತ್ರಿ. ನಮಗೆ ಭಾಳ ಒಳ್ಳೇದು ಅನ್ಸತೈತ್ರಿ. ಕೆರು ಗ್ರಾಮ ಪಂಚಾಯತಿಗೆ ಮತ್ತೋರ್ವ ಫಲಾನುಭವಿ ಪ್ರಿಯಾಂಕಾ ಪರಶುರಾಮ ದೇವದಾಸ ತಮ್ಮ ಮಕ್ಕಳನ್ನು ಎಲ್ಲ ರೀತಿಯಿಂದ ಪಾಲನೆ ಪೋಷಣೆಯಿಂದ ನೋಡಿಕೊಳ್ಳುತ್ತಿದ್ದು, ಯಾವುದೇ ಚಿಂತೆ ಇಲ್ಲದೆ ಕೆಲಸ ಮಾಡಲು ಅವಕಾಶ ದೊರೆತಂತಾಗಿದೆ ಎಂದು ಹೇಳಿದರು. ಈಗ ಕೂಸುಗಳನ್ನೆಲ್ಲ ಹಿಂಗೆ ಬಿಟ್ಟು ಹೋಗಾಕ ನಮಗೂ ಭಾಳ ಸಮಸ್ಯೆ ಹಿಡಿತಿತ್ತು ಮೊದಲೆಲ್ಲ. ಈಗ ಕೂಸಿನ ಮನೆ ಅಂತಂದು ಹೇಳಿ ಗೌರ್ಮೆಂಟ್ದವ್ರು ಏನು ಆಯ್ಕೆ ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ. ಅದ್ರ ಸಂಬಂಧ ನಾವೆಲ್ಲ ಮಕ್ಕಳ ನಮ್ದು ಏನು ಟೆನ್ಷನ್ ಅಂಜಿಕೆ ಇಲ್ಲದ ನಾವು ಹುಡುಗರನ್ನೆಲ್ಲ ಇಲ್ಲಿ ಕೂಸಿನ ಮನೆ ಒಳಗೆ ಬಿಟ್ಟು ಹೋಗ್ತೇವ್ರಿ. ಹೋಗ್ತಕ್ಕಂಥ ಕೂಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಜಿ ಕಟ್ಟಿಮನಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೂಸಿನ ಮನೆ ಪ್ರಾರಂಭ ಮಾಡಿದ್ದು, ಮಕ್ಕಳಿಗೆ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಕೂಸಿನ ಮನೆಯಲ್ಲಿ ಎಲ್ಲ ಮಕ್ಕಳು ಬಂದು ತಮ್ಮ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಮತ್ತು ಇದರಿಂದ ಎಲ್ಲ ಬಡವರಿಗೂ ಭಾಳ ಒಳ್ಳೆಯ ರೀತಿಯಿಂದ ಅನುಕೂಲ ಆಗೈತಿ. ಸರ್ಕಾರದ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಶಿವಾನಂದ ಶಿರಗಾಂವೆ ಸರ್ಕಾರದ ನಿರ್ದೇಶನದಂತೆ 27 ಕೂಸಿನ ಮನೆ ಆರಂಭ ಮಾಡಿದ್ದು, ಅಲ್ಲಿನ ಸಿಬ್ಬಂದಿ ಮಕ್ಕಳ ಯೋಗಕ್ಷೇಮ ಹಾಗೂ ಆರೋಗ್ಯ ಸುಧಾರಣೆ ನೋಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದರು. ಯೋಗಕ್ಷೇಮವನ್ನು ಅವರಿಗೆ ಸರಿಯಾದ ಸಮಯಕ್ಕೆ ಆಹಾರ, ಅವರಿಗೆ ಆಟ ಆಡಲಿಕ್ಕೆ ವಸ್ತುಗಳು ಹಾಗೂ ಇನ್ನಿತರ ಎಲ್ಲ ಚಟುವಟಿಕೆಗಳ ಮೂಲಕ ಹಾಗೂ ಅವರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ರೆಗ್ಯುಲರ್ ಆಗಿ ಅವರ ಆರೋಗ್ಯ ಚೆಕಪ್, ಆಮೇಲೆ ಅಂಗನವಾಡಿ ಮತ್ತು ನೋಡಲ್ ಅಧಿಕಾರಿಗಳು ಅವರು ಹಂತವಾಗಿ ಕೂಸಿನ ಮನೆಗೆ ಕಡ್ಡಾಯವಾಗಿ ಭೇಟಿ ನೀಡಬೇಕಾಗಿದ್ದು